ಈಗ ನೋಡಿ ಇದು ಏನಿಲ್ಲ, ಸುಮ್ಮನೆ ವಿಷಯ ಹೆಂಗೆ ಹಾಕಿರ್ತಾನಂದ್ರವ 10, 30, 40, 80 ಸರಾಸರಿಯನ್ನು ಕಂಡುಹಿಡಲು 160 ಎಷ್ಟರಿಂದ ಭಾಗಿಸಬೇಕು. ಅವುಗಳ ಮತ್ತೆ ಕೊಟ್ಟಾಗ ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಹಿಡಿಲಿಕ್ಕೆ ಮಾಡಿರ್ತಾರ. ಏನು ಮಾಡ್ತಾವೆ ಕೆಲವೊಂದು ಹುಡುಗರು ಏನೇನೋ ಮಾಡ್ಕೋತ ಕೂತ್ ಬಿಡ್ತಾರೆ. ಇವುಗಳ ಮತ್ತೆ 160 ಅದ ಅಂತಂದ್ರೆ ಅವು ಸಂಖ್ಯೆ ಎಷ್ಟವ? 1, 2, 3, 4, 4ರಲ್ಲಿ ಭಾಗಿಸಿಬಿಟ್ರೆ ಮುಗೀತು. ಉತ್ತರ ಸಂಖ್ಯೆ ಎ. ಭಾಗಿಸಬೇಕಾದ ಸಂಖ್ಯೆ 4. ಭಾಗಿಸಬೇಕಾದ ಸಂಖ್ಯೆ 4. ಅದೇನು ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ಉತ್ತರ ಸಂಖ್ಯೆ ಎ. ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಈ ಅಂಕಿಗಳನ್ನು ನೀವು ಕೂಡಿಸ್ಲಿಕ್ಕೆ ಟೈಮ್ ತಗೋತೀರಿ. ಕೂಡಿಸಿದ್ರೆ 160 ಆಗ್ತದೆ. 10 + 30 + 40 + 80 ಕೂಡಿಸಿದ್ರೆ 160 ಆಗ್ತದೆ. ಎಷ್ಟು ಗುಂಪವ? 1, 2, 3, 4ರಲ್ಲಿ ನೀವು ಭಾಗಿಸ್ತೀರಿ. ಅದನ್ನು ಅದೇ ಎಷ್ಟರಿಂದ ಭಾಗಿಸ್ಬೇಕಂತ ಕೇಳಿದ್ರೆ 4ರಿಂದ ಭಾಗಿಸ್ಬೇಕಂತ ತಿಳ್ಕೊಂಡು ಉತ್ತರ ಹಾಕ್ಬಿಡು. ಅವ್ರೇನು ಸರಾಸರಿ ಕೇಳಿಲ್ಲ. ನಾನು 4 × 1 = 4, 40 ಮಾಡಲಿಲ್ಲ. ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಂತ ಕೇಳಾರ. ಏನು ಪ್ರಶ್ನೆ ಕೇಳಿರ್ತಾರಲ್ಲ ಅದನ್ನೇ ಉತ್ತರ ಕಂಡುಹಿಡಿದು ನಿಮ್ಮ ಕೆಲಸ. ನವೋದಯದಾಗ ಅಷ್ಟು ತಿಳ್ಕೊಂಡ್ರೆ ಸರಳಲ್ಲ. ಮೆಂಟಲ್ ಮ್ಯಾಥಮೆಟಿಕ್ಸ್ ಅಂತ ಹೆಸರಿಟ್ಟಾರ. ನೋಡ್ರಿ, ಇದನ್ನು ವಿಚಾರ ಮಾಡಿ ಎಷ್ಟೆಷ್ಟೋ ಇದನ್ನು ಬೇರೆ ಬೇರೆ ರೀತಿಯದು ಕಲಿಸಿಬಿಟ್ಟಿರ್ತಾರೆ. ಏನೂ ಇಲ್ಲ. 10, 30, 40, 80 ಸರಾಸರಿಯನ್ನು ಕಂಡುಹಿಡಿಯಲು 1, 2, 3, 4 ಇವುಗಳ ಮೊತ್ತಕ್ಕೆ 4ರಿಂದ ಭಾಗಿಸ್ಬೇಕು. ಉತ್ತರ ಇಷ್ಟೇ. ಇದು 4 × 1 = 4, 40 ಪಟ್ನ ಇದಕ್ಕೆ ಉತ್ತರ ಹಾಕ್ತೀರಿ. ಹಾಗಲಂತೆ ಹಿಂಗೆ ಲೆಕ್ಕ ಕೊಟ್ಟಿರ್ತಾರೆ ಅವರು. ಮಾಡೇಬಾರ್ದು ಗಣಿತ ನೀವು. ಅದಕ್ಕೆ ನಾ ಸ್ಟಾಪ್ ಮಾಡಿದ್ದೆ ನಾನು. ಈಗ 4 × 1 = 4, 40 ನಾ ಯಾಕೆ ಮಾಡಲಿಲ್ಲ? ನಾವು ಸರಾಸರಿ ಕೇಳಿಲ್ಲ ಅಂದ್ರೆ ಸುಮ್ಮನೆ ಸರಾಸರಿ ಮಾಡಿ ನಿಮ್ಮ ತಲೆಗೆ ಯಾಕೆ ಕೂಡ ಬಿಡೋದು? ಅವ್ರು ಏನು ಕೇಳ್ಯಾರ ಅದಕ್ಕಷ್ಟೇ ಉತ್ತರ. ಏನು 10, 30, 40, 80 ಇವುಗಳ ಸರಾಸರಿಯನ್ನು ಕಂಡುಹಿಡಲು ಅವು ಎಷ್ಟು ಗುಂಪವ? 4. 4ರಲ್ಲಿ ಭಾಗಿಸಿಬಿಟ್ರೆ ಸರಾಸರಿ ಬಂದುಬಿಡ್ತದೆ. 160 ಸುಮ್ ತಲೆ ನೋಸ್ಲಿಕ್ಕೆ ಕೊಟ್ಟಾರ. 160 ಯಾವ ಸಂಖ್ಯೆಯಿಂದ ಭಾಗಿಸಬೇಕಂತ 4ರಲ್ಲಿ. ಇವುಗಳ ಮೊತ್ತನೂ 160 ಆಗ್ತದೆ. ಇದ್ರಾಗ ಇದನ್ನು ಕೂಡಿಸೋಣವ್ರು ಒಟ್ಟು ಗದ್ದಲಕ್ಕೆ ಹಾಕಿ ಹುಡುಗರಿಗೆ ಏನು ಮಾಡಿಬಿಡ್ತಾರೆ? ಕನ್ಫ್ಯೂಸ್ ಹಿಡಿಸ್ಬಿಡ್ತಾರೆ ಕ್ವಶನ್ಗಳನ್ನು. ನವೋದಯದ ಈಗ ನೋಡ್ರಿ, ಏನು ಒಳಗೊಬ್ಬೊಬ್ರು ಏನಂತ 160ಕ್ಕೆ 4ರಿಂದ ಭಾಗಿಸಿದ್ರೆ ಮುಗೀತು. 4 ಓಕೆ. ಈಗ ಇವುಗಳನ್ನು ಕೊಟ್ಟಾಗ ಬೇಡ, ಇದನ್ನು ಕೊಡುವ ಅವಶ್ಯಕತೆನೇ ಇಲ್ಲ. 10, 30, 40, 80ರ ಸರಾಸರಿಯನ್ನು ಕಂಡು ಹಿಡಿಯಲು ಎಷ್ಟರಿಂದ ಭಾಗಿಸಬೇಕು? 4ರಿಂದ. ಯಾವ ಸಂಖ್ಯೆಗೆ ಭಾಗಿಸ್ಬೇಕು? 160. ಯಾವ ಸಂಖ್ಯೆಗೆ ಭಾಗಿಸಬೇಕು ಅಂತ ಕೇಳಿದಾಗ 160 ಅಂತ ಹಾಕ್ಬೇಕು. ಯಾವುದೇ ಒಂದು ಪ್ರಶ್ನೆಗೆ 10 ಉತ್ತರ ಕಂಡು ಹಿಡ್ಕೋಬೇಕು. ಒಂದು ಗಣಿತಕ್ಕೆ 10 ರೀತಿ ಅಂದು ವಿಚಾರ ಶಕ್ತಿ ನಿಮ್ಮಲ್ಲಿ ಬೆಳಿಬೇಕು. ಯಾವ್ಯಾವ ಸಂಖ್ಯೆಗಳನ್ನು ಹೆಂಗೆ ಮಾಡಬೇಕು, ಸರ್ ಹೆಂಗೆ ಕಲಿಸ್ತಾರ, ನಾವು ಹೆಂಗೆ ನೆನ್ಪಿಟ್ಕೋಬೇಕು, ನಾವೆಲ್ಲ ಕಲಿಸಿ ನೆನ್ಪಿಟ್ಕೊಂಡಿದ್ದೀವಿ. ನಾವೇನು ಕಂಪ್ಯೂಟರ್ ಮಷಿನ್ ಅಲ್ಲ, ಕಲಿಸೋದ್ರಿಂದ ಕಂಪ್ಯೂಟರ್ ಮಷಿನ್ ಆಗ್ತಾನೆ. ಈ ಗಣಿತಗಳನ್ನು ನೀವು ನೋಡಿಬಿಟ್ರೆ ಸರಾಸರಿ ಲೆಕ್ಕ ಅಂದ್ರೆ ಮ್ಯಾಜಿಕ್ ಲೆಕ್ಕ ಇದ್ದಂಗೆ. ನೀವು ಮುಂದೆ ಭಿನ್ನ ರಾಶಿಗಳು, ನನ್ನ ಕೋಚಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಭಿನ್ನ ರಾಶಿ ಬೈದಿಂದ ಉತ್ತರ ಹಾಕ್ತೀರಿ. ನೀವು ಎಷ್ಟು ಫಾಸ್ಟ್ ಆಗ್ತೀರಿ. ಬೈದಿಂದ ಉತ್ತರ ಹಾಕೋದ್ರಿಂದ ಏನು ಬರ್ತದೆ? ಸರಳೀಕರಣ ಬರ್ತಾವ. ಲಸ ದೊಡ್ಡ ಮಾಡೋದು ಹೆಂಗೆ, ಮಸ ದೊಡ್ಡ ಹೆಂಗೆ ಮಾಡೋದು, ವರ್ಗ ಸಂಖ್ಯೆಗಳು ದೊಡ್ಡ ಹೆಂಗೆ ಮಾಡೋದು, ಎಲ್ಲದಕ್ಕೂ ಕ್ಲೂನು ಅದ, ರೀತಿನೂ ಅದ. ಈ ಅಭ್ಯಾಸನ ಉಪಯೋಗ ತಗೋರಿ ಮೊದಲು. ಆಮೇಲೆ ನಿಮಗೆ ಇದರ ಬೆಲೆ ಗೊತ್ತಾಗ್ತದೆ. ಆಮೇಲೆ ಇದಂತೂ ಇದ್ದೇ ಇರ್ತದೆ. ಯಾರು ಉಪಯೋಗ ತಗೋತಾರೆ ಅವ್ರಿಗೆ ಉಪಯೋಗ ಆಗ್ತದೆ. ಕಲೀರಿ, ಕಲಿಸ್ರಿ. ಎಲ್ಲರೂ ಶಣ್ಯರಾಗಿರ್ಬೇಕು. ಉತ್ತರ ಕರ್ನಾಟಕದ ಹುಡುಗರು ಕಂಪ್ಯೂಟರ್ ಮಷಿನ್ ಆಗಬೇಕು. ಪ್ರತಿಯೊಂದು ಸ್ಕೂಲದೊಳಗೆ, ಗೌರ್ಮೆಂಟ್ ಶಾಲೆ ಒಳಗೆ ಎಲ್ಲ ಹುಡುಗರು ಶಾಣೆ ಆಗ್ತದೆ. ಇದರ ಗುರಿ ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಒಳಗೆ ಹುಡುಗರು ಶಾಣ್ಯರಾಗುವಂಥ ಗುರಿ ಅದ ಇದರದು. ರೆಗಡ್ಮೆಂಟ್ ಟೀಚರ್ಗಳು CET ಪಾಸ್ ಆಗಿರ್ತಾರೆ, ಶಾಣ್ಯರು ಇರ್ತಾರೆ, ತಯಾರು ಮಾಡ್ಕೊತಾರೆ. ಅವ್ರಿಗೂ ಇದೊಂದು ಬುತ್ತಿ, ರೆಡಿಮೇಡ್ ಫುಡ್ ಇದೆ. ನೋಡಿ ಜೋಶ್ ಸರ್ ವಿಡಿಯೋದಾಗ ಹೇಳ್ಬಿಟ್ರೆ 1-2 ರಿಸಲ್ಟ್ ಆಗಲಿ ಮಾಡಿಕೊಂಡು ನೋಡ್ರಿ. ಇದಕ್ಕೆ ಹೆಂಗೆ ಕ್ಯೂ ಹಾಕ್ತನು, ರೀಸನಿಂಗ್ ಹಾಕ್ತನು, ಎಲ್ಲ ಹಾಕ್ತನು ನೋಡ್ರಿ. 15, 30, 45, 60 ಮತ್ತು 75ರ ಸರಾಸರಿಯನ್ನು ಕಂಡುಹಿಡಿಯಲು 225 ಎಷ್ಟರಿಂದ ಭಾಗಿಸಬೇಕು?
ಇವುಗಳ ಮತ್ತೆ ಕೂಡಿಸಿದ್ರೆ ಏನಾಗ್ತದೆ? 1 2 3 4 5 ಅಂಕಿಗಳನ್ನು ಕೂಡಿಸಿದ್ರೆ 225 ಬರ್ತದೆ. ಈಗಂತೂ ನಿಮ್ಗೆ ಗೊತ್ತಾಯ್ತಾ? 1 2 3 4 5 ಗುಂಪದಿಂದ ಭಾಗಿಸ್ಬೇಕು. ಉತ್ತರ ಸಂಖ್ಯೆ ಡಿ. ಉತ್ತರ ಸಂಖ್ಯೆ ಡಿ. 5ರಿಂದ ಭಾಗಿಸಬೇಕು. 5ರಿಂದ ಭಾಗಿಸಬೇಕು. ಒಂದು ಮಾದರಿ, ಸುಮ್ಮನೆ ತಲೆ ಎಡಿಸ್ಕೋಬಾರ್ದು. ಈಗ ಎಲ್ಲರೂ ಏನೊಂದು ಕ್ಲೂ ಕೊಡ್ತನು, ಲಕ್ಷ ಕೊಟ್ಟು ನೋಡ್ರಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿ ಒಂದು ಪ್ರಶ್ನೆ ಅದ. ಇದು 15ರ ಬಗ್ಗೆ ಅವ. 15 1 15, 15 2 30, 15 3 40, 15 4 60, 15 5 75. 5 ಅಂದ್ರೆ ಬೆಸ ಸ್ಥಾನದಾಗವು. 6 ಇತ್ತಂದ್ರೆ ಸಮ, 7 ಇದ್ರೆ ಬೆಸ, 8 ಅಂದ್ರೆ ಸಮ, 9 ಅಂದ್ರೆ ಬೆಸ, 10 ಹಂಗೆ ಗುಂಪ. ಸಮಸ್ಥಾನದಲ್ಲಿ ಗುಂಪಿದ್ದಾಗ ಮತ್ತೆ ಬೇರೆ ಕಂಡುಹಿಡಿಬೇಕು. ಬೆಸ ಸ್ಥಾನದಾಗಿದ್ದ ಮಗ್ಗಿಗಳ ಮೊತ್ತ ಭಾಳ ಈಸಿಯಾಗಿ ಕಂಡು ಹಿಡಿಯೋದ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ನೋಡ್ರಿ ತಿಳಿಸಿ ಹೇಳತ್ತ. ಮಗ್ಗದ ಇದು 15 1 15, 15 2 30, 15 3 45, 15 4 60, 15 5 75. ಓಕೆ, ನೋಡ್ರಿ ತಿಳಿಸ್ಲೆ. ಎಲ್ಲರೂ ನೋಡ್ಲಿಕ್ಕೆ ಎತ್ತಿರಲ್ಲ ನೋಡ್ರಿ. ಇಲ್ಲಿ ಮಧ್ಯದ ಅಂಕಿ ಯಾವ್ದಾಗ್ತದ ನೋಡ್ರಿ? 1 2 3 4. ಮಧ್ಯದ ಅಂಕಿ 45 ಆಗ್ತದ. 45 ಇಟ್ಟು ಬಿಡ್ರಿ. ಎಷ್ಟವ ನೋಡ್ರಿ ಅಂಕಿ? 1 2 3 4 5. 5ರಲ್ಲಿ ಗುಣಾಕಾರ ಮಾಡ್ರಿ. 5 5 25, 2 5 4 20, 1 2 22. ನೋಡ್ರಿ ಮತ್ತೆ ಹೆಂಗೆ ಕಂಡುಹಿಡೋದು ನೋಡ್ರಿ. ಬೆಸಸ್ಥಾನದಾಗಿದ್ದಾಗ ಇನ್ನೂ ಒಂದ್ಸಲ ನೋಡ್ರಿ. ಬೆಸಸ್ಥಾನ ಅಂದ್ರೆ ಈ ಕಡೆ ನೋಡ್ರಿ. ಹೆಂಗಂದ್ರೆ ಇಲ್ಲಿ ತೋರ್ಸೇ ಬಿಡ್ತಾನ. 15 30, 15 2 30, 15 3 45, 15 4 60, 15 5 75 ಅದ. ಮಧ್ಯದ ಅಂಕಿ ಯಾವುದು? 45 ಅದ. 45ಕ್ಕೆ 1 2 3 4 5ರಲ್ಲೇ ನೀವು ಗುಣಾಕಾರ ಮಾಡಿಬಿಡ್ರಿ, ಮತ್ತೆ ಸಿಕ್ಕಿಬಿಡ್ತದೆ. ನೀವು ಹಿಂಗೆ 5 5 5 10 15 ಹಿಂಗೆ ಮಾಡ್ಕೋತೆ ಕೂಡ್ಬೇಕು. ವೇದಿಕ್ ಮ್ಯಾಥಮೆಟಿಕ್ಸ್ ಇದು ತಿಳಿತೀಗ. ಬೆಸಸ್ಥಾನದಾಗ ಅಂತ 1 2 ಮಾದರಿ ಕೊಟ್ಟು ನಾವು ಮಾಡ್ರಿ. ಮತ್ತೆ ಕೇಳಿದ್ ನೋಡು. 3 6 9 12 15 18 21 ಇವುಗಳ ಮೊತ್ತ ಎಷ್ಟು? ನೋಡ್ರಿ ಮಾಡಿ. ಎಷ್ಟು ಮಜಾ ಅದ ಗಣಿತ ನೋಡ್ರಿ. ಬೆಸಸ್ಥಾನದಾಗಿದ್ದಾಗ ಏನು ಮಾಡಬೇಕು ಅನ್ನೋದು ಹೇಳ್ತಾನೆ. ಸಮಸ್ಥಾನದಾಗಿದ್ದಾಗ ಹೆಂಗೆ ಮಾಡಬೇಕು ಅದನ್ನೂ ಹೇಳ್ತಾನೆ. ಇದನ್ನ ರಿಪೀಟ್ ಆಗಲಿಲ್ಲ ನೋಡ್ರಿ ಇವು ಗಣಿತಗಳು. ಸರಾಸರಿ ಒಂದು ಭಿನ್ನ ರಾಶಿ, ಒಂದು ಲಸ ಮಸ ಭಿನ್ನ ರಾಶಿ ಸರಾಸರಿ. ಇವೆಲ್ಲ ಮ್ಯಾಜಿಕ್ ಮ್ಯಾಥ್ಸ್ ಇರ್ತವೆ. ಇದ್ರಾಗ ಬಾಯ್ಲಿನ ಉತ್ತರ ಹಾಕ್ಬೋದು. ಸರಳ ಬಡ್ಡಿ ಬಾಯ್ಲಿ ಹಾಕ್ಬೋದು. ಅವಧಿ ಕಂಡು ಹಿಡಿಯೋದು ನಿಮಗೆ ಬಾಯಲೆ ಮಾಡಿಸ್ತು. ಅವೆಲ್ಲ ಕ್ಲೂ ಅಂತ ನನ್ನ ಅಂದಾಜು ಒಂದು 50 ವಿಡಿಯೋಗಳು ಮಾಡ್ಬೇಕು ಅನ್ನೋದು ಅದ. ಬರೀ ಬಾಯಲೇನೆ ಆನ್ಸರ್. ಆದ್ರೆ ರೀತಿ ಗಣಿತ ಮೊದಲು ಕಲ್ತಿರ್ಬೇಕು ನೀವು. ಅಂದ್ರೆ ಅವು ಗಣಿತ ತಿಳಿತಾವಲ್ಲಿಗೆ ತಿಳಿಯಲ್ಲ. ನೋಡ್ರಿ 15 30 40 60 75 5 ಗುಂಪದ. ಮಧ್ಯದ ಅಂಕಿ 45 ಅದ. 5 ಗುಂಪದ. 5ರಲ್ಲಿ ಗುಣಾಕಾರ ಮಾಡಿ ಮುಗಿದು ಹೋತು ಉತ್ತರ. ಈಗ ನೀವು ಮಾಡಿರಿ ಅಂತ ತಿಳ್ಕೊಂಡು ನೋಡ್ರಿ. 1 2 3 4 5 6 ಸಮಸ್ಥಾನದ. ಇದನ್ನ ಹೆಂಗೆ ಮಾಡಬೇಕು ನಿಮಗೆ ಗುರ್ತಾಗ್ತದೆ ಹೆಂಗೆ ಮಾಡ್ಬೇಕು ಅನ್ನೋದು. ತಿಳಿತಲ್ಲ? ನೋಡ್ರಿ 3 6 9 12 15 18 21 ಇವುಗಳ ಮತ್ತೆ ಹೆಂಗೆ ಕಂಡು ಹಿಡಿಬೇಕು ನೋಡ್ರಿ. 1 2 3 4 5 6 7 ನೆನಪದ. ಮಧ್ಯದ ಅಂಕಿ ಎಷ್ಟದ? 12 ಅದ. 12 ಈ ಗುಂಪು ಎಷ್ಟವ ನೋಡ್ರಿ? 1 2 3 4 5 6 7. 12 7 84 ಮಾಡಿ ನೋಡ್ರಿ ಬರ್ತದ ಇಲ್ಲ? 1 9 14 15 16 25 31 3 34 3 4 5 6 7 8. ಏನು ಹೇಳ್ತೀರಿ ಇದಕ್ಕೆ ನೀವು? ನೋಡಿ ಇವು ಕೂಡಿದ್ರೊಳಗೆ ಎಲ್ಲರ ಕೈಗಡೆ ತಪ್ಪಿದ್ದೀರಿ ಅಂದ್ರೆ ಮಧ್ಯದ ಸಂಖ್ಯೆಗೆ ಗುಂಪುಗಳ ಸಂಖ್ಯೆಯಿಂದ ಗುಣಾಕಾರ ಮಾಡಿಬಿಟ್ರೆ ಇವುಗಳ ಅನುಕ್ರಮ ಸಂಖ್ಯೆಗಳ ಮತ್ಸಿರ್ತವೆ. ಮಗ್ಗಿರ್ಬೇಕದ. ಯಾವ್ರೆ ಬೇರೆ 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 ಅಂಕಿಗಳು ಇದ್ರೆ ನಡೆಯೋದಿಲ್ಲ.
ಇನ್ನು ಇಲ್ಲಿ ಮುಂದೆ ನೋಡ್ರಿ, ಈ ಗಣಿತನ ಮ್ಯಾಜಿಕ್ದಾಗ ತೋರಿಸ್ತಾವ. 8 8 16, 8 3 24, 8 4 32, 8 5 40, 8 6 48. ಸ್ಥಾನ ಏನದ? 1 2 3 4 5 6. 6 ಸ್ಥಾನ. 6 ಸ್ಥಾನ ನಡ್ಬರ್ ಕರೆಕ್ಟ್ ಭಾಗ ಮಾಡಿಬಿಡ್ರಿ. ಇದು ಮಾಡಿದರೆ ಫಸ್ಟ್ ಅಂಕಿ ಯಾವ್ದು ಸಿಕ್ತು? 24 ಗುಂಡ್ಲೆ 1 2 3 4 5 6 ಒಂದು ಅಂಕಿ ಹೆಚ್ಚು ಮಾಡ್ಕೊರಿ 7. 24 7 168 ಮಾಡಿ ನೋಡ್ರಿ ಬರ್ತದ ಇದು. 8 10 14 20 28 8 6 4 10 11 12 13 14 15 16. ಮತ್ತೆ ಕೇಳಿದಾರ, ಸರಾಸರಿ ಕೇಳಿದಾರ ಏನ್ ಮಾಡ್ಬೇಕು? 1 2 3 4 5 6 ದಶಮಾಂಶದಾಗ ಬರ್ತದೆ. 6 7 12, 6 8 40, 6 7 8 8 14 1 15 15, 6 7 14, 6 7 12, 6 8 48. ಓಕೆ, ಇದನ್ನ ಸರಾಸರಿ ಬಾಯ್ದಿಂದ ಮಾಡಬಹುದು. ತೋರಿಸ್ತೀನಿ ನಿಮಗೆ, ಮಾಡ್ಬೋದು. ಯಾಕಂತ ಕೇಳ್ರಿ, ತೋರಿಸ್ತೀನಿ ನೋಡ್ರಿ. ಈಗ ಆಕಸ್ಮಿಕವಾಗಿ ಇದನ್ನು ಸರಾಸರಿ ಮಾಡಬೇಕಾಗ್ಯದ. ಇದನ್ನು 7ರಲ್ಲಿ 7 ಎಷ್ಟು ಅಂಕಿ? 1 2 3 4 5 6 6ಲೆ 6 2 12, 6 8 48. ತಿಳಿತಲ್ಲ? ಈ 24 ಮತ್ತು 32 ವ್ಯತ್ಯಾಸ ಎಷ್ಟದ ನೋಡ್ರಿ? 8. ಅದರ ಅರ್ಧ ಇದ್ರಾಗ ಕೂಡ್ಸ್ಕೊಂಡು ಬಿಡ್ರಿ ನೋಡ್ರಿ. ಕೆಲವೊಂದು ಗಣಿತಗಳು, ಎಲ್ಲ ಗಣಿತಗಳು ಬರೋದದ, ಆದ್ರೆ ಮತ್ತೆ ನಾ ಕರೆಕ್ಟ್ ಕಂಡಿಡೋದು ನೋಡ್ರಿ. 1 2 3 4 5 6 7. 7ರಲ್ಲಿ ಬಾಕ್ಸರಿ ಮಧ್ಯಂತರ ಸಂಖ್ಯೆನೇ ಸರಾಸರಿ ಇರ್ತದೆ. ಹಿಂಗೆ ಕೆಲವೊಂದು ಕ್ಲೂಗಳನ್ನು ಕೊಡ್ತಿರ್ತಾವ. ಸರಾಸರಿ ಕಂಡಿಡ್ರೆ ಮಧ್ಯದ ಸಂಖ್ಯೆ ಬೇಕಾದಿರಲ್ಲ. ಅನುಕ್ರಮ ಸಂಖ್ಯೆಗಳು, ಬೆಸ ಸಂಖ್ಯೆ, ಅದರ ಸಮಸ್ಥಾನದಾಗ ಸ್ವಲ್ಪ ವಿಚಾರ ಮಾಡೋದಿರ್ತದೆ ನೋಡ್ರಿ. ಮಾಡಿ ಒಂದು 4 ಎಕ್ಸಾಂಪಲ್ ಹಾಕಿ ನೋಡ್ರಿ. ಈ ಗಣಿತ ತಿಳಿದದಂತ ತಿಳ್ಕೊಂಡು ನಾನು ಇನ್ನು ಮುಂದೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ತಿಳ್ಕೊರಿ. ಈಗ ನಿಮ್ಗೆ ಗೊತ್ತಾತಲ್ಲ, ಇನ್ನೊಂದ್ಸಲ ಹೇಳ್ತಾನೆ. 1 2 3 4 5 ಮಧ್ಯದ ಅಂಕಿ 45. 45ಕ್ಕೆ ನೀವೇನು ಮಾಡಬೇಕು? ಈ ಗುಂಪುಗಳ ಅಂಕಿಯನ್ನು ಗುಣಾಕಾರ ಮಾಡಿದ್ರೆ 225 ಬಂತು. ಕೂಡಿಸಿ ನೋಡ್ರಿ. 5 1 5 10 15 8 14 18 19 20 21 22 225 ಬಂತು. ಆಮೇಲೆ ಈ ಸಂಖ್ಯೆ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಮಗ್ಯು 3 1 3 3 7 6 3 3 9 3 4 12 3 5 15 3 6 18 3 7 20. ಮಧ್ಯದ ಅಂಕಿ ಎಷ್ಟದ? 12. ಗುಂಪು ಎಷ್ಟವ? 7 12 7 84. ಉತ್ತರಕ್ಕೆ ಹಾಕಿಬಿಡ್ರಿ. 84ಕ್ಕೆ ಇದು ನೋಡ್ರಿ. 8 8 7 16 8 3 24 8 4 32 8 5 40 8 6 48. 6 ಅಂದ್ರೆ ಏನಾಯ್ತು? ಸಮಸ್ಥಾನ ಆಯ್ತು. ಅರ್ಧ ಕರೆಕ್ಟ್ ಭಾಗ ಮಾಡ್ರಿ. ಮೊದಲಿನ ಅಂಕಿ ತಗೋರಿ 24 ಇಡ್ರಿ. 1 2 3 4 5 6. ಮುಂದಿನ ಅಂಕಿ 7ರಲ್ಲಿ ಗುಣಾಕಾರ ಮಾಡ್ರಿ. 168 ಆಯ್ತು. ಉತ್ತರ ಸಂಖ್ಯೆ ಡಿ. ಮಾಡಿ ನೋಡ್ರಿ. ಟೋಟಲ್ 8 1 2 10 14 20 28 2 6 10 13 14 15 16. ರೈಟ್. ಸರಾಸರಿ ಕಂಡು ಹಿಡಿಬೇಕಾದ್ರೆ ನೀವು ಹಿಂಗೆ ಮಾಡಿ 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 ಪ್ರಾಕ್ಟೀಸ್ ಆಯ್ತು. ಟ್ರಿಕ್ಸ್ ನಿಮಗೆ ಬಂದು ಬಿಡ್ತಾವ. ಕೆಲವೊಂದಿಷ್ಟು ಉದಾಹರಣೆಗಳನ್ನು ಸಮ ಸಂಖ್ಯೆಗಳು ಇಟ್ಕೊಂಡು ಐಡಿಯಾ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಚೆನ್ನಾಗಿ ಬಿಡಿಸ್ಬೋದು ಪೇರ್ದಾಗ. ಇನ್ನೊಂದ್ಸಲ ರಿಪೀಟ್ ಪ್ಲೇ ಮಾಡಿ ನೋಡ್ರಿ. ಮ್ಯಾಜಿಕ್ ಮ್ಯಾಥ್ಸ್ ಇದು. ಸರಾಸರಿ ಅಂದ್ರೆ ಟ್ರಿಕ್ಸ್ ಇರ್ತಾವ ಇದ್ರೆ, ಚೆನ್ನಾಗಿ ನೋಡ್ಕೊರಿ.